ಬೇಡ ಎಂದು ಹೇಳಬೇಡ, ಬೇಡಿ ಬಂದ ಕನಸಿದು. ಕಾಡುವುದು ಸಹಜ ತಾನೇ, ಕಾದು ಸೋತ ಮನಸ್ಸಿದು. ನಿನ್ನ ಊರು ನನ್ನ ದಾರಿ, ಮುಗಿಯದಿರಲಿ ಪಯಣ. ಚೆನ್ನಾಗಿದೆ ರೀ. ಹೂ ಚೆಲ್ಲಿದ ಹಗಲಿನಲ್ಲಿ ಹೀಗೆಲ್ಲ ಬರ್ದಿದ್ದೀನಿ. ನೆನ್ಪ ನಿಮ್ಮನ್ನ ನೋಡಿ ಪೂರ್ತಿ ಮಾಡ್ತೋಯ್ತು. ನಿಜವಾಗ್ಲೂ ಚೆನ್ನಾಗಿ ಬರ್ದಿದ್ದೀರಿ. ನೀವ್ ಹೀಗೆ ಅಂತ ಗೊತ್ತಿರ್ಲಿಲ್ಲ. ಹೇಗಂತ? ನೋಡಕ್ ತಂತಿ ಮಣಗಾಕಿರೋ ಹಳೆ ಬನಿಯನ್ ತರ ಕಾಣ್ತೀರಿ. ಆದ್ರೆ ತುಂಬಾ ಟ್ಯಾಲೆಂಟ್ ಇದೆ ರೀ. ಇಷ್ಟ ಆಗ್ಲಿಲ್ಲ ನನಗೆ. ನಂಗ್ ಇಷ್ಟ ಆಯ್ತಪ್ಪ. ಏನು? ಅದೇ ನೀವು ಮಾಡಿರೋ ಹೋಲಿಕೆ, ಒಣಗಾಕಿರೋ ಬನಿಯಾನ್ ಅಂದ್ರಿ. ಸಾರಿ ರೀ, ನಮ್ಮಪ್ಪ ಹಿಂಗೆ ಬೈತಾ ಇರ್ತಾರೆ ರೌಡಿಗಳಿಗೆ, ಕೇಡಿಗಳಿಗೆ. ನಂಗ್ ಇಷ್ಟ ಆ ಬೈಗುಳ. ನಾನ್ ರೌಡಿನೂ ಅಲ್ಲ, ಕೇಡಿನೂ ಅಲ್ಲ. ಗೊತ್ತು, ನೀವು ಪರೋಡಿ. ಹಂಗಂದ್ರೆ? ಪರೋಡಿ. ನೀವ್ ಹೀಗೆ ಲಾಂಗ್ ಡ್ರೈವ್ ಹೋಗ್ತಿರ್ತೀರಾ? ಒಬ್ಬೊಬ್ನೇ ಅಲ್ಲ, ಮನೆಯವ್ರ ಜೊತೆ ಹೋಗ್ತಾ ಇರ್ತೀನಿ ಯಾವಾಗ್ಲಾದ್ರೂ. ಹಾ, ನೀವ್ ನಿಮ್ ಮನೆ ಬಗ್ಗೆ ಪೂರ್ತಿ ಹೇಳಲೇ ಇಲ್ಲ. ಅರ್ಥಕ್ಕೆ ನಿಲ್ಸ್ಬಿಡ್ರಿ. ಊಟ ಮಾಡ್ತಾ ಹೇಳ್ತೀನಿ. ಹೇ, ಆ ರೋಡ್ ಮಧ್ಯೆ ನೆಟ್ಟಿರೋ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ. ಸೋ ಬ್ಯೂಟಿಫುಲ್. ಚೆನ್ನಾಗಿಲ್ಲ, ಈ ಹೂವೇ ಚೆನ್ನಾಗಿದೆ. ಏನಿಲ್ಲ, ನನ್ಗಿಂತ ಆ ಹೂನೇ ಚೆನ್ನಾಗಿದೆ ರೀ. ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಆ ಹೂವಿನ ಗಿಡಗಳ ಮಧ್ಯೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳೋಣ. ಈ ರೀತಿ ಕಟ್ಟೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ತಲುಪೋದೇ ಸಂಜೆ ಆಗುತ್ತೆ. ಆಗ್ಲಿ ಬಿಡಿ, ನಾವು ಹೋಗೋ ಜಾಗಕ್ಕಿಂತ ಜರ್ನಿನೇ ಹೆಚ್ಚು ಮಜಾ ಕೊಡುತ್ತಂತೆ, ಗೊತ್ತಾ? ಹೋಗೋದು ಲೇಟ್ ಆದ್ರೆ ಬರೋದು ಲೇಟ್ ಆಗುತ್ತೆ. ಸೋ ಗುರಿ ಮುಖ್ಯ ಅಲ್ಲ, ಪ್ರಯಾಣ ಮುಖ್ಯ. ಅಲ್ಲಿ 200 ಮೈಲಿ ಆಚೆ ಸಂತೋಷ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗೋ ಬದಲು ಇಲ್ಲಿ ಸಂತೋಷವಾಗಿ ಪ್ರಯಾಣ ಮಾಡ್ತಾ ಇರ್ಬೋದಲ್ವಾ? ಯಾಕ್ರಿ ಹಾಗನ್ನಿಸ್ತಿಲ್ವಾ ನಿಮ್ಗೆ? ಸಣ್ಣ ಪುಟ್ಟ ಸಂತೋಷಗಳು ಇಲ್ಲೇ ಸಿಗ್ತಾ ಇರುತ್ತೆ ನೋಡಿ. ಅಲ್ಲಿ ದೂರದಲ್ಲಿ ಕಾಣ್ತಿರೋ ತೋಟ, ಗದ್ದೆ, ಹೂ, ಹಕ್ಕಿ. ಅಲ್ಲಿ ನೋಡಿ ಬೆದರು ಬೊಂಬೆ, ಬಣ್ಣ ಬಣ್ಣದ ಪುಚ್ಚ ಇರೋ ಹಕ್ಕಿ, ನೀರಲ್ಲಿ ಫಳಕ್ಕನೆ ಮಿಂಚೋ ಮೀನು. ಇದನ್ ಬಿಟ್ಟು ಬರೋ ಅಂತ ಹೋಗ್ಬರೋದ್ರಲ್ಲಿ ಏನಿದೆ ಮಜಾ? ಹಲೋ, ನಂಗೆ ತುಂಬಾ ವರ್ಷ ಬದುಕಬೇಕು ಅನ್ನೋ ಆಸೆ ಏನಿಲ್ಲ. ಬದುಕಿರೋಷ್ಟು ವರ್ಷ ತುಂಬಾ ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೊಂಡು 100 ವರ್ಷ ಬಾಳೋದು ಒಂದೇ, ಸಂತೋಷವಾಗಿ 3 ನಿಮಿಷ ಬದುಕೋದು ಒಂದೇ ಅಲ್ವಾ? ನನ್ ಪ್ರಕಾರ ಅದೇ ಲೈಫು. ಹೌದು ಅಲ್ವೋ? ಅಲ್ಲಿ ಹೋಗಿ ತಿನ್ನೋ ಮೃಷ್ಟಾನ್ನಕ್ಕಿಂತ ಇಲ್ಲಿ ತಿನ್ನೋ ಚಿತ್ರಾನ್ನನೇ ಹೆಚ್ಚು ಖುಷಿ ಕೊಡುತ್ತೆ ಅಂದ್ರೆ ನಂಗೆ ಚಿತ್ರಾನ್ನನೇ ಸಾಕು. ಕೂತ್ಕೊಳ್ಳಯ್ಯ. ಇರ್ಲಿ, ಪರವಾಗಿಲ್ಲ ಸರ್. ಕೂತ್ಕೊಳ್ಳಯ್ಯ, ಕಂಡಿದ್ದೀನಿ. ಎಂತಪ್ಪ ನಿನ್ನ ಮಗಳು ಏನು ಓದ್ತಾಳೆ ಅಂದೆ? ಫ್ಯಾಷನ್ ಡಿಸೈನಿಂಗ್ ಸರ್. ಈಗ ಓದ್ತಾಳ? ಹೌದು ಸರ್. ಅವಳು ಹೋಗ್ತಿರೋ ಕಾಲೇಜಲ್ಲಿ ಹುಡುಗರು ಇದ್ದಾರಾ? ಇದ್ದಾರೆ ಸರ್. ಯಾಕೆ ಸರ್? ಹೆಂಗೆ ನಿನ್ನ ಮಗಳು? ಫುಲ್ ಡೀಸೆಂಟಾ? ಕರೆಕ್ಟಾಗಿ ಟೈಮ್ಗೆ ಮನೆಗೆ ಸೇರ್ತಾಳ? ಸರ್, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ತಾಳ? ಯಾವನ್ನಾದರೂ ಲವ್ ಗಿವು? ಸರ್, ನನ್ನ ಬಗ್ಗೆ ಏನು ಬೇಕಾದ್ರೆ ಹೇಳಿ ಸರ್, ಮಾತಾಡ್ಕೋತೀನಿ. ಆದರೆ ನನ್ನ ಮಗಳ ಬಗ್ಗೆ ಯಾಕೆ ಸರ್ ಹಿಂಗೆ ಮಾತಾಡ್ತೀರಾ? ಅವಳಂತ ಹುಡುಗಿ ಅಲ್ಲ ಸರ್, ತುಂಬ ಒಳ್ಳೆಯವಳು. ಏಯ್, ಒಳ್ಳೆ ವಜ್ರ ಮುನಿ ಥರ ನೋಡ್ತಿದ್ದೀರ ನೀನು ನನ್ನನ್ನು. ನಾನು ಪ್ರಶ್ನೆ ಕೇಳ್ತಿರೋದು ನಿನ್ನ ಒಳ್ಳೇದಕ್ಕೆ. ನೋಡು, ಸುಮ್ಮನೆ ಹೇಳ್ತಾ ಇಲ್ಲ. ನನಗೂ ಒಬ್ಳು ತಂಗಿ ಇದ್ದಾಳೆ. ಹೆಣ್ಮಕ್ಳು ಸಾಕೋ ಕಷ್ಟ ನನಗೂ ಗೊತ್ತು. ನಿನ್ನೆ ನಿನ್ನ ಮಗಳನ್ನ ಯಾವನ ಜೊತೆನೋ ನೋಡ್ದಂಗಾಯ್ತು. ಅವರಿಬ್ಬರಲ್ಲಿ ತುಂಬ ಕ್ಲೋಸ್ ಮೂಮೆಂಟ್ ಇತ್ತು. ಪೊಲೀಸ್ ಕಣ್ಣಂದು ಡೌಟ್ ಬಂತು, ಅದಕ್ಕೆ ಕೇಳಿದ್ರು. ನಿನಗೆ ಅವಮಾನ ಮಾಡೋದಕ್ಕಲ್ಲ, ಒಂಚೂರು ಹುಷಾರಾಗಿರು ಅಷ್ಟೇ. ಹೋಗಿ. ಸರ್, ನಿಜವಾಗ್ಲೂ ನೋಡಿದ್ರೆ ಸರ್? ನಾನು ಯಾಕಪ್ಪ ಸುಳ್ಳು ಹೇಳಿ? ಆ ಹುಡುಗಿ ನಿನ್ನ ಮಗಳು ಥರ ಕಾಣಿಸಿದ್ಲು ಅಷ್ಟೇ. ಅನು ಅಂತವಳಲ್ಲ, ಇವನೇ ಸುಳ್ಳು ಹೇಳ್ತಿರ್ಬೇಕು. ಏನಕ್ಕೆ ಮಾಡ್ತಾ ಇದ್ದ? ಹುಷಾರಾಗಿರ್ಬೇಕು.
ಯಾವನ ಜೊತೆ ನೋಡ್ದಂಗಾಯ್ತು. ಅವರಿಬ್ಬರಲ್ಲಿ ತುಂಬ ಕ್ಲೋಸ್ ಮೂಮೆಂಟ್ ಇತ್ತು. ಅನು, ಇನ್ನೊಂದು ಸ್ವಲ್ಪ ದೂರ ನಾವು ಕಾರಲ್ಲಿ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಬೈಕಲ್ಲಿ ಹೋಗ್ತೀವಿ. ಹೌದು, ನಾನು ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ. ಅವ್ರು ಈಚೆ ಬಂದಾಗ ನಾವು ಆಚೆ ಹೋಗ್ತೀವಿ. ಬೇಗ ಬನ್ನಿ, ಬೇಗ ಬೇಗ. ವೆರಿ ಗುಡ್. ಹೀಗೆ ಈ ನದಿಲಿ ತೇಲ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ? ಏನ್ ಹೇಳಿ? ನಮ್ ಲೈಫು ಹೀಗೇನೆ, ಹೀಗೆ ನದಿ ಮೇಲೆ ತೇಲ್ತಾ ಇದೆ. ಯಾವುದೋ ನಂಬಿಕೆನೋ ತೆಪ್ಪದ ಮೇಲೆ ನಿಂತಿರ್ತೀವಿ, ಆ ನಂಬಿಕೆ ಕಳ್ಕೊಂಡ ತಕ್ಷಣ ಮುಳುಗ್ ಹೋಗ್ತೀವಿ. ಈಗ ಮುಳ್ಗೋ ಮತ್ ಬೇಕಾ? ಬೇಜಾರಾಯ್ತಾ? ಇಲ್ಲ, ಭಯ ಆಯ್ತು. ವಿಚಿತ್ರ ಅನ್ಸುತ್ತೆ. ಎಷ್ಟೋ ಘಟನೆಗಳು ನಮ್ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ನಡೀತಾ ಹೋಗ್ತವೆ. ನಾನಂತೂ ನನ್ನ ದಾರಿನ ನಾನೇ ಹುಡ್ಕೋಬೇಕು ಅಂತಿದ್ದೀನಿ. ಯಾರು ತೋರಿಸಿದ ದಾರಿನಲ್ಲೂ ಹೋಗಲ್ಲ ನಾನು, ಬೇರೆಯವ್ರು ತೋರಿಸಿದ ದಾರಿನಲ್ಲೂ ನಡೆಯಲ್ಲ ನಾನು. ನಿಮ್ಗೇನ್ ಇಷ್ಟ? ಸ್ವಾತಂತ್ರ್ಯ, ಪೂರ್ತಿ ಸ್ವಾತಂತ್ರ್ಯ. ಯಾರು ನನ್ಗೆ ನನ್ಗ್ಯಾಕ್ ಭಯ? ನನ್ನಲ್ಲಿ ಅಷ್ಟೊಂದು ನಂಬಿಕೆನಾ? ನಮ್ದೇ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ ಲಕ್ಷ್ಮಣ್. ಎಲ್ರ ಬಗ್ಗೆನೂ ಹೇಳಿ. ನಿಮ್ಮನೆಯವರು ನನ್ನ ಮನ್ಸಲ್ಲಿ ಅಚ್ಚ ಆಗ್ಬೇಕು. ನೀವ್ ಕವಿತಾನೆ ಚೆನ್ನಾಗಿ ಹೇಳ್ಬೇಕಪ್ಪ. ಎಲ್ರ ಮನೆಗಳ್ತಾರ ಅಂದು ಚಂದದ ಮನೆ. ದೊಡ್ಡ ಮನೆ, ಹೇಳಿದ್ನಲ್ಲ ನಮ್ಮಪ್ಪ ಹಿಟ್ಲರ್ ಗುರ್ರ ಅಂತ ಇರ್ತಾರೆ. ಶಿಸ್ತು ಅಂದ್ರೆ ಶಿಸ್ತು, ನಮ್ಗೆಲ್ಲ ಸುಸ್ತು. ಶೂಲೇಸ್ ಕಟ್ಟೋದು ಸರಿಯಾಗ್ದಿದ್ರು ಕೆಕ್ಕರ್ಸ್ಕೊಂಡು ನೋಡ್ತಾರೆ. ಇನ್ನು ನಮ್ಮಮ್ಮ ಕ್ಯೂಟಿ ಕ್ಯೂಟಿ ಅಮ್ಮ. ನನಗೆ ಕೋಪ ಬಂದಾಗ ಅವ್ರಿಗೆ ಜಿಗಿಡ್ತೀನಿ, ಪ್ರೀತಿಯಿಂದ ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾರೆ. ಅಮ್ಮ ಮಗ ಲವ್ಲಿ. ನನಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಮ್ಮನ ಹತ್ರ ಎಲ್ಲ ಹೇಳ್ಕೊತೀನಿ. ಅಡಿಗೆ ಮನೆ ಅಂದ್ರೆ ಇನ್ನೂ ಇಷ್ಟ. ಅಣ್ಣ ಇದ್ದಾನೆ ಶ್ರೀರಾಮ್, ಡೇಟ್ ಶ್ರೀರಾಮಚಂದ್ರನೇ, ಪಿತೃವಾಕ್ಯ ಪರಿಪಾಲಕ. ಅಪ್ಪ ಏನ್ ಹೇಳಿದ್ರು ಮಾಡ್ತಾನೆ, ಸ್ವಂತಿಕೆ ಅನ್ನೋದೇ ಇಲ್ಲ. ಇನ್ನ ಅತ್ತಿಗೆ, ಅವ್ರಿಗಾದ್ರೂ ಸಿಟ್ಟು ಬರುತ್ತೆ ಅನ್ಕೊಂಡ್ರೆ ಅವರು ಅಪ್ಪನ ಪಾರ್ಟಿನೇ. ಅಪ್ಪನ್ ಕೇಳಿದ್ರೆ ರಂಗೋಲಿ ಹಾಕೋದು. ಕೊನೆಗೆ
ಅಪ್ಪ ಹೇಳ್ದಾಗೆ ಮಾಡೋದು. ಆದರೂ ಏನೇನು ಆಪ್ಷನ್ಸ್ ಇದೆ ಎಲ್ಲ ನೋಡಿಕೊಂಡು ಅಪ್ಪಂಗೆ ಹೇಳೋಣ ಅಂತ ಅನ್ಕೊಂಡೆ. ಈಗಲೇ ಹೇಳಿದ್ರೆ ಅಪ್ಪ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ ಅಂತಾರೆ. ಏನು ಬೇಕಾಗಿಲ್ಲ, ಮಾವ ಏನು ಹೇಳ್ತಾರೋ ಹಾಗೆ ಮಾಡೋಣ. ನಿಮ್ಮನ್ನು ಅವರೇ ತಾನೇ ಓದಿಸಿ ಇಂಥ ಒಳ್ಳೆ ಮನುಷ್ಯನಾಗಿ ಮಾಡಿದ್ದು. ನಮ್ಮ ಪಾಪನು ಮಾವ ಹೇಳ್ದಾಗೆ ಬೆಳಿಬೇಕು ಅನ್ನೋ ಆಸೆ ನನಗೆ. ಹೋಗಿ ಕೇಳಂಬ. ಆಮೇಲೆ ಅಕ್ಕ ಅಶ್ವಿನಿ ಭಾವ ರಾಕೇಶ್ನ ಮದುವೆಯಾಗಿ US ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಈಗ ಮನೆಗೆ ಬಂದಿದ್ದಾಳೆ. ಅವಳನ್ನ ಬಿಟ್ರೆ ದೊಡ್ಡಪ್ಪ ತುಂಬಾ ಒಳ್ಳೆಯವರು. ಅವ್ರಿಗೂ ಅಪ್ಪನ ಕಂಡ್ರೆ ಆಗಲ್ಲ. ಅವ್ರನ್ನ ಎದುರಿಸೋ ಧೈರ್ಯನೂ ಇಲ್ಲ. ರಾಜೀವಿ, ಹಾ ಬಾವ. ನೀನೇ ಹೇಳ್ತಾ ಇದ್ದೀನಿ, ಜಾನಕಿ ನಿನ್ನನ್ನ ಚೆನ್ನಾಗಿ ನೋಡ್ಕೊತಾನ ಅಥವಾ ನಾನು ಭಾರ್ಗವಿನ ಚೆನ್ನಾಗಿ ನೋಡ್ಕೊತೀನ? ಆಗಾಗ ಬಾಣ ಬಿಡ್ತಾರೆ, ಆದ್ರೆ ತಿರುಗು ಬಾಣ ಆಗುತ್ತೆ. ಇನ್ನು ನಾನು ಗೊತ್ತಲ್ಲ, ಇಂಥ ಜೈಲಲ್ಲಿ ಹುಟ್ಟಿರೋ ಶ್ರೀಕೃಷ್ಣ. ಏನ್ ಮಲಗ್ಬಿಟ್ರಾ? ಡಿಸ್ಟರ್ಬ್ ಮಾಡ್ಬಿಟ್ರಿ. ನಿಮ್ ಮನೆಗೆ ಹೋಗಿದ್ದೆ, ವಾಪಸ್ ಕರೆಸ್ಕೊಂಡ್ರಲ್ಲ. ಏನು ನಮ್ಮ ಮನೆಗ? ಹಾಗೆ ನಿಮ್ ಮನೆ ಹೆಂಗಿರ್ಬೋದು ಅಂತ ನೋಡ್ತಾ ನಿಂತಿದ್ದೆ. ನಮ್ಮ ಮನೆಗ್ ಬಂದ್ ನೋಡಿ, ಗೊತ್ತಾಗುತ್ತೆ. ಒಂದೇ ದಿವ್ಸಕ್ಕೆ ಉಸಿರು ಕಟ್ಟುತ್ತೆ. ಒಂಥರ ಚೆನ್ನಾಗಿದೆ ನಿಮ್ ಮನೆ. ಕನ್ಸಲ್ಲಿ ಹೋಗಿ ಬರೋದಕ್ಕೆ ಚೆನ್ನಾಗಿರುತ್ತೆ ರೀ. ನಮ್ಮ ಮನೇಲಿ ಬಂದಿರಿ, ಆಗ ಗೊತ್ತಾಗುತ್ತೆ. ಓಕೆ, ನಿಮ್ ಬಗ್ಗೆ ಹೇಳಿ. ನಾನ್ ಹೇಳಲ್ಲ ರೀ. ಇದು ಮೋಸ. ನನ್ ಕತೆ ಕೇಳ್ಬಿಟ್ಟು ನಿನ್ ಕತೆ ಹೇಳೋದಿಲ್ಲ ಅಂತೀರಾ? ಹೇಳಿದ್ರೆ ಅಳು ಬರುತ್ತೆ, ಅದಕ್ಕೆ ನಾನು ಹೇಳಲ್ಲ. ಲಕ್ಮಾನ್, ನನ್ನ ಲೈಫ್ನಲ್ಲಿ ನನ್ನ ಸರ್ವಸ್ವಾನು ನಮ್ಮಮ್ಮನೇ. ಸಂತೋಷವಾಗಿರೋದನ್ನ ನಮ್ಮಮ್ಮನೇ ನನ್ ಕಲ್ಸ್ಕೊಟ್ಟಿದ್ದು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಲು ಅಮ್ಮ. ತಕ್ಕಮಟ್ಟಿಗೆ ಚೆನ್ನಾಗಿರೋ ಮನೇನು ಕಟ್ಟಿದ್ದು ಅಮ್ಮನೇ. ನಾನು ಅಮ್ಮನ ಜೊತೆ ಬ್ಯಾಂಕ್ಗೆ ಹೋಗ್ತಿದ್ದೆ. ಬರ್ತಾ ಅಮ್ಮನನ್ನ ಪಾರ್ಕ್ ಕರ್ಕೊಂಡು ಹೋಗ್ತಿದ್ಲು, ಜಾತ್ರೆ ತೋರಿಸ್ತಿದ್ಲು, ಟೂರ್ಗೆಲ್ಲ ಹೋಗ್ತಿದ್ವಿ. ಒಂದಿನ ಇದ್ದಕ್ಕಿದ್ದಂತೆ ನನ್ ಬಿಟ್ಟು ಹೊರಟೋದ್ಲು. ಸಾವಿನ ಹಾಸಿಗೆಯಲ್ಲೂ ನಗುವಿದೆ ಹೊಸ ಉಸಿರಿನ. ನಗುದ್ ಕಲ್ಸ್ಬಿಟ್ಟು ಹೋದ್ಲು. ಅಮ್ಮಂಗ್ ತಾನು ಮೊದಲೇ ಸಾಯ್ತೀನಂತ ಗೊತ್ತಿತ್ತಂತೆ, ಆದ್ರೆ ಒಂದಿನೂ ತೋರಿಸ್ಕೊಳ್ಳಿಲ್ಲ. ಗೊತ್ತಾ, ಮೇರೆಯ ಮೀರಿದ ಬಯಕೆಗೆ ಇಲ್ಲಿ ಮಣ್ಣೆ. ಇವತ್ತು ನಮ್ಮಮ್ಮ ತೋರಿಸಿದ ದಾರಿಲೇ ನಾನು ನಡೆಯೋದು. ಮುಚ್ಚುತ್ತಿದೆ ಬದುಕ ಕತ್ತಲ ಹಾದಿಗೆ, ಬದುಕ ಕತ್ತಲ ಹಾದಿಗೆ. ಭರವಸೆಯೇ ದೊಡ್ಡ ದೇವಿಗೆ, ಸಿಲುಕದಿರಲಿದು ಬಿರುಗಾಳಿಗೆ. ಉರಿಯುತ್ತಿರಲಿ ಆರದೆ ಆರದೆ.
ಇದರಲ್ಲಿ ಅಷ್ಟೊಂದು ಒಳ್ಳೆ ಡಿಸೈನ್ಗಳಿಲ್ಲ. ಒಂದಿದೆ, ಇಲ್ಲಿ ನೋಡಿ, ನಮ್ಮ ಅಜ್ಜಿ ಹತ್ರನೂ ಇದೇ ಥರ ಇತ್ತು. ಆ ಡಿಸೈನ್ ಬೇಡ ಸುನಂದ ಅವರೇ, ಯಾವ್ದಾದ್ರು ಲೇಟೆಸ್ಟ್ ಡಿಸೈನ್ ನೋಡಿ. ರಾಜೀವಿ, ಇದು ಹೆಂಗಸರಿಗೆ ಸಂಬಂಧಪಟ್ಟಿದ್ದು. ನೀವು ನೋಡ್ಕೊಳ್ಳಿ. ನಮ್ಮ ಸೊಸೆ ಇಷ್ಟ, ನಿಮ್ಮ ಆಯ್ಕೆ. ರಾಜೀವಿ, ಆ ಕೆಳಗಡೆ ಇರೋ ತೆಗಿ. ಅದು 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 ನೋಡು, ಆ ದಪ್ಪದ್ದು ಕಾರ್ ಇರೋ ತಗೊಂಡ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ. ದೊಡ್ಡಪ್ಪ, ದಪ್ಪದ್ದು ಬಾರದು ಪ್ರಶ್ನೆ ಅಲ್ಲ, ಡಿಸೈನ್ ಚೆನ್ನಾಗಿರ್ಬೇಕು, ಲೇಟೆಸ್ಟ್ ಆಗಿರ್ಬೇಕು. ನೀನೊಬ್ರು ಬಾಳಿಕೆ ಬರೋದು ಬೇಡವಾ? ಏನೋ ಅಣ್ಣ, ಚಿನ್ನ ಯಾವುದು ತಗೊಂಡ್ರು ಬಾಳಿಕೆ ಬರುತ್ತೆ. ಶ್ರೀರಾಮ್, ಅಪ್ಪ, ಲಕ್ಷ್ಮಣ್ಗೆ ಫೋನ್ ಮಾಡಿದ್ಯಾ? ಆಗ್ಲೇ ಮಾಡ್ದೆಪ್ಪ. ಇನ್ನೊಂದ್ಸರಿ ಫೋನ್ ಮಾಡು, ಬೇಗ ಬರಕ್ಕೆ ಹೇಳು. ಆಯ್ತು. ನಂಗೇನಿಷ್ಟ ಅಂತ ಯಾರು ಕೇಳಿಲ್ಲ, ಹೇಳ್ಕೊಳಕ್ ಅವಕಾಶನೂ ಸಿಕ್ಕಿಲ್ಲ. ನಾನು ಯಾರ್ದೋ ಜೆರಾಕ್ಸ್ ಕಾಪಿ ಅನ್ಸುತ್ತೆ. ಸೂತ್ರ ಹಿಡ್ದು ಆಡ್ಸೋನ್ ಎಲ್ಲೋ ಇದ್ದಾನೆ, ಅವನು ಹೇಳ್ದಂಗೆ ಕುಣಿತಾ ಇದ್ದೀನಿ ನಾನು. ಅಷ್ಟೊಂದು ಕಷ್ಟ ಇದೆಯಾ? ಅಲ್ಲ ರೀ, ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ವಾ ನಿಮ್ಗೆ? ಅಪ್ಪನ ಮಾತು ಮೀರಬಾರ್ದು ಅಂತ ಮನೇಲಿ ಅಪ್ಪನೇ ಆಗಿದೆ. ಇದೇ ವಾತಾವರಣದಲ್ಲಿ ಬೆಳೆದಿರೋ ನಾನು, ಹೀಗಾಗಿ ನನಗದನ್ನ ಧಿಕ್ಕರಿಸಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಮನೆಯವರೆಲ್ಲ ಅಪ್ಪನ ಮಾತೇ ಸರಿ ಅಂತಾರೆ. ಹಾಗಿದ್ರೆ ಅಪ್ಪ ಹೇಳೋದೇ ಸರಿ ಇರ್ಬೋದಪ್ಪ. ಎಲ್ರು ಒಪ್ಕೊಂಡ್ಮೇಲೆ ನಿಮ್ದೇನ್ ಕಿರಿಕು? ಎಲ್ರು ಒಪ್ಕೊಂಡ ತಕ್ಷಣ ಸುಳ್ಳು ಸತ್ಯ ಆಗಲ್ಲ, ಬಂಧನ ಬಿಡುಗಡೆನೂ ಆಗಲ್ಲ. ನಮ್ಮಪ್ಪ ಈಗಿರೋದು ಕಾರಣ ಯಾರು ಗೊತ್ತಾ? ನಮ್ಮ ಅಣ್ಣ. ಅವನಿಗೆ ಸ್ವಂತ ಆಸೆಗಳೇ ಇಲ್ಲ, ಅಪ್ಪ ಹೇಳ್ದಂಗೆ ಕೇಳ್ತಾನೆ. ಅಪ್ಪ ಹೇಳಿದ ಕೆಲಸ, ಅಪ್ಪ ತೋರಿಸಿದ ಹುಡುಗಿ, ಅಪ್ಪ ಕೊಟ್ಟ ಗಿಫ್ಟು, ಅಪ್ಪ ದಯಪಾಲಿಸಿದ ಬಾಳು ಎಲ್ಲ ಅಪ್ಪಂದೇ. ತನ್ನದಂತ ಏನೂ ಇಲ್ಲ, ಸಂತೋಷವಾಗಿದ್ದಾನೆ. ಅಪ್ಪ ಅವನ್ನೇ ಮಾಡೆಲ್ ಅನ್ಕೋಬಿಟ್ಟಿದ್ದಾರೆ. ಎಲ್ರು ಅವನ ಥರ ಇದ್ರೆ ಸಂತೋಷವಾಗಿರ್ತಾರೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನನ್ನು ಅವನ ಥರನೇ ಮಾಡಕ್ ನೋಡ್ತಾ ಇದ್ದಾರೆ. ನನಗೂ ಮನ್ಸಿದೆ, ಅಲ್ಲೂ ಆಸೆಗಳಿದೆ ಅಂದ್ರೆ ಅವನನ್ನು ತೋರಿಸ್ತಾರೆ. ಅಣ್ಣ, ಅರೆ 100 ವರ್ಷ ಆಯ್ಸು ಅವ್ರಿಗೆ. ಮಾತಾಡಿ. ನಾನ್ ಮಾತಾಡಲ್ಲ, ನನಗ್ ಮೂಡಿಲ್ಲ. ರಿಸೀವ್ ಮಾಡ್ತಿಲ್ವಲ್ಲ, ಏನು ಮಾಡಲಿ? ಮೆಸೇಜ್ ಹಾಕ್ಲಾ? ಬೇಡ, ಅಪ್ಪ ಫೋನ್ ಮಾಡು ಅಂತ ತಾನೇ ಹೇಳಿರೋದು. ನಾನ್ ಮಾತಾಡ್ಲಾ? ಆಮೇಲೆ ಮಾಡಕ್ ಹೇಳ? ಅಯ್ಯೋ ಬೇಡ ರೀ. ಅರೆ ಯಾಕಷ್ಟು ಗಾಬರಿ ಆಗ್ತೀರಾ? ಲಕ್ಕಿಗ್ ಮೂಡಿಲ್ಲ, ಆಮೇಲೆ ಮಾಡಿಸ್ತೀನಿ. ಏನಾದ್ರೂ ಹೇಳೋದಿದ್ರೆ ಹೇಳಿ ಅಂತ ಹೇಳ್ತೀನಿ. ಆಹಾ, ಅವನ ವಿಷಯ ಗೊತ್ತಿಲ್ಲ ರೀ ನಿಮ್ಗೆ. ಅವನ ವಿಚಾರದಲ್ಲಿ ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಸೈಲೆಂಟ್ ಟೆರರ್ ಅವನು. ಅವನ ಏಕೈಕ ಉದ್ದೇಶ ಏನ್ ಗೊತ್ತಾ? ಅಪ್ಪನ ಮೆಚ್ಚೋದು, ಅಪ್ಪ ಸಂತೋಷ ಪಡೋ ತರ ಮಾಡೋದು ಅಷ್ಟೇ. ಅಂತೂ ಬೇಜಾನ್ ದುಶ್ಮನ್ಗಳಿದ್ದಾರೆ ನಿಮ್ ಮನೇಲಿ.